ಈ ಸ್ಕ್ರೀನ್ ಮೇಲೆ ಅಥವಾ ನಮ್ಮ ಮೊಬೈಲಲ್ಲಿ ಇರ್ತಕ್ಕಂಥ ಯಾವುದೇ ಡಾಕ್ಯುಮೆಂಟಿನ ಟೆಕ್ಸ್ಟನ್ನು ಕಾಪಿ ಮಾಡ್ಕೊಳ್ಳೋದಕ್ಕೆ 2-3 ವಿಧಾನಗಳಿವೆ. ಅಲ್ಲಿ ಮೊಬೈಲ್ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇರ್ಬೋದು, ಮೇಲ್ಗಡೆಗೆ ಗೂಗಲ್ ಲೆನ್ಸ್ ಕಾಣ್ತಾ ಇದೆ, ಲೆನ್ಸ್ ಐಕಾನನ್ನು ಬಳಸ್ಕೊಂಡು ನಾವು ಯಾವುದೇ ಒಂದು ಸ್ಕ್ರೀನ್ ಟೆಕ್ಸ್ಟನ್ನು ಕಾಪಿ ಮಾಡ್ಕೋಬೋದು. ಈಗ ಲೆನ್ಸ್ ಐಕಾನ್ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ತಕ್ಷಣ ನಮ್ಮ ಫೋನಲ್ಲಿರ್ತಕ್ಕಂಥ ಡಾಕ್ಯುಮೆಂಟ್ಸ್ಗಳು ಇಲ್ಲಿ ಕಾಣ್ತಾ ಇದ್ದಾವೆ. ಇಮೇಜ್ ಡಾಕ್ಯುಮೆಂಟ್ಸ್ ಇವೆಲ್ಲ. ಯಾವುದಾದ್ರೂ ಒಂದು ಇಮೇಜ್ ಮೇಲೆ ಟಚ್ ಮಾಡೋಣ. ಇದನ್ನು ಸ್ಕ್ರೀನ್ಶಾಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಇಮೇಜ್ ಇದು. ಇದರಲ್ಲಿ ಸೆಲೆಕ್ಟ್ ಟೆಕ್ಸ್ಟ್ ಅಂತ ಇದೆ. ಸೆಲೆಕ್ಟ್ ಟೆಕ್ಸ್ಟ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಟೆಕ್ಸ್ಟ್ ಸೆಲೆಕ್ಟ್ ಆಗುತ್ತೆ. ಈ ಟೆಕ್ಸ್ಟನ್ನು ನಾವು ಕಾಪಿ ಮೇಲೆ ಕ್ಲಿಕ್ ಮಾಡಿ ಕಾಪಿ ಮಾಡಿಕೊಂಡು ಅದನ್ನು ಯಾವುದಾದ್ರೂ ಒಂದು ನೋಟ್ ಪ್ಯಾಡಲ್ಲಿ ನಾವು ಪೇಸ್ಟ್ ಮಾಡ್ಕೋಬೇಕು. ಈಗ ಇಲ್ಲಿ ನಾನು ಅದನ್ನು ಪೇಸ್ಟ್ ಮಾಡ್ತಾಯಿದ್ದೀನಿ. ಪೇಸ್ಟ್. ಈಗ ನಾವು ಕಾಪಿ ಮಾಡ್ಕೊಂಡಿರ್ತಕ್ಕಂಥ ಡಾಕ್ಯುಮೆಂಟು ಅಂದರೆ ಅದ್ರ ಮೇಲೆ ಇರ್ತಕ್ಕಂಥ ಟೆಕ್ಸ್ಟ್ ಇಲ್ಲಿ ಪೇಸ್ಟ್ ಆಗಿದೆ. ಈ ರೀತಿ ನಾವು ಟೆಕ್ಸ್ಟನ್ನು ಕಾಪಿ ಮಾಡ್ಕೋಬೋದು. ಇದು ಒಂದು ಮೆಥಡ್. ಇನ್ನೊಂದು ಮೆಥಡ್, ಈಗ ಯಾವುದಾದ್ರೂ ಒಂದು PDF ಡಾಕ್ಯುಮೆಂಟನ್ನು ಓಪನ್ ಮಾಡೋಣ. ಇಲ್ಲಿ SSLCಗೆ ಸಂಬಂಧಪಟ್ಟ ಕ್ವಶನ್ ಪೇಪರ್ಸ್ ಇದ್ದಾವೆ. ಇದನ್ನು ಓಪನ್ ಮಾಡಿಕೊಂಡೆ. ಇದನ್ನು ಓಪನ್ ಮಾಡಿಕೊಂಡು ನಾನೇನು ಮಾಡ್ತೀನಿ ಅಂದರೆ ಇದರ ಒಂದು ಸ್ಕ್ರೀನ್ಶಾಟನ್ನು ತಕ್ಕೊಳ್ತೀನಿ. ಸ್ಕ್ರೀನ್ಶಾಟನ್ನು ತಕ್ಕೊಂಡೆ. ಸ್ಕ್ರೀನ್ಶಾಟನ್ನು ತಕ್ಕೊಂಡ್ಮೇಲೆ ವಾಪಸ್ ಹೋಗ್ತೀನಿ. ಆ ಸ್ಕ್ರೀನ್ಶಾಟ್ ನನ್ನ ಗ್ಯಾಲರಿಯಲ್ಲಿ ಸೇವ್ ಆಗಿರುತ್ತೆ. ಗ್ಯಾಲರಿಯನ್ನು ಈಗ ಓಪನ್ ಮಾಡ್ತಾಯಿದ್ದೀನಿ. ಆ ಗ್ಯಾಲರಿಯಲ್ಲಿ ಆ ಸ್ಕ್ರೀನ್ಶಾಟ್ ಬಂದಿದೆ. ಈಗ ನಾನೇನು ಮಾಡ್ತೀನಿ ಅಂದರೆ ಬಲಭಾಗದ ಕೆಳಗಡೆಗೆ ಈ 3 ಡಾಟ್ಸ್ ಕಾಣ್ತಾ ಇದೆಯಲ್ಲ, ಅದರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಅಲ್ಲಿ ಗೂಗಲ್ ಲೆನ್ಸ್ ಅಂತ ಇದೆ ನೋಡಿರಿ. ಈ ಗೂಗಲ್ ಲೆನ್ಸ್ ಮೂಲಕ ಆದರೂ ನಾನು ಹೋಗಿ ಇದನ್ನು ಕಾಪಿ ಮಾಡ್ಕೋಬೋದು. ಈಗ ಗೂಗಲ್ ಲೆನ್ಸ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಈ ರೀತಿ. ಈಗ 2 ರೀತಿಯಲ್ಲಿ ಇದನ್ನು ನಾವು ಬಳಸ್ಕೋಬೋದು. ಇಲ್ಲಿ ನೋಡಿ, ಈಗ ನಾನು ಆ ಟೆಕ್ಸ್ಟ್ ಮೇಲೆ ಸೆಲೆಕ್ಟ್ ಟೆಕ್ಸ್ಟ್ ಅಂದರೆ ಸೆಲೆಕ್ಟ್ ಆಗಿಬಿಡುತ್ತೆ. ಈ ರೀತಿ. ಆ ರೀತಿ ಸೆಲೆಕ್ಟ್ ಆದರೂ ಮಾಡ್ಕೋಬೋದು. ಸೆಲೆಕ್ಟ್ ಟೆಕ್ಸ್ಟ್ ಅಂತ ಕೊಟ್ಟು ಆಮೇಲೆ ಕಾಪಿ ಅಂದರೆ ಕಾಪಿ ಆಗಿಬಿಡುತ್ತೆ. ಹಾಗಾದರೂ ಮಾಡ್ಕೋಬೋದು. ಅಥವಾ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಗೂಗಲ್ ಲೆನ್ಸನ್ನು ಸೆಲೆಕ್ಟ್ ಮಾಡಿಕೊಂಡು ಮ್ಯಾನ್ಯುಯಲ್ ಆಗಿ ಅಂದರೆ ನನ್ನ ಬೆರಳನ್ನು ಅಲ್ಲಿ ಟೆಕ್ಸ್ಟ್ ಮೇಲಿಟ್ಟು ಈ ರೀತಿ ಆದರೂ ಸೆಲೆಕ್ಟ್ ಮಾಡ್ಕೋಬೋದು. ಸೆಲೆಕ್ಟ್ ಮಾಡಿಕೊಂಡು ಆಮೇಲೆ ಕಾಪಿ ಮಾಡ್ಕೋಬೇಕು. ಕಾಪಿ ಮಾಡಿಕೊಂಡು ಅದನ್ನು ಯಾವುದಾದ್ರೂ ನೋಟ್ ಪ್ಯಾಡಲ್ಲಿ ಅಥವಾ ಎಲ್ಲಾದರೂ ಒಂದು ಕಡೆ ಪೇಸ್ಟ್ ಮಾಡ್ಬೋದು. ಈಗ ಪೇಸ್ಟ್ ಆಯಿತು. ಈ ರೀತಿ ಕಾಪಿ ಮಾಡ್ಕೋಬೋದು. ಈ ಮೆಥಡ್ ಬಿಟ್ಟು ಇನ್ನೊಂದು ಮೆಥಡ್ಡು ಸಹ ಇದೆ. ನೀವೆಲ್ಲ ಅದನ್ನು ಬಳಸ್ಕೊಂಡಿರ್ಬೋದು. ಈಗ ಡಾಕ್ಯುಮೆಂಟನ್ನು ಓಪನ್ ಮಾಡಿದ್ದೀನಿ. ಅದರಲ್ಲಿ ಕೆಳಗಡೆಗೆ ಹೋಮ್ ಬಟನ್ ಇದೆಯಲ್ಲ, ಅಲ್ಲಿಗೆ ಹೋಗಬೇಕು. ಹೋಮ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅದನ್ನು ಹಾಗೇ ಹಿಡ್ಕೋಬೇಕು. ಹಿಡ್ಕೊಂಡಾಗ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇದನ್ನು ಡಾಕ್ಯುಮೆಂಟ್ ನೀವು ಸೆಲೆಕ್ಟ್ ಮಾಡ್ಕೋಬೋದು. ನೋಡಿ, ಈ ರೀತಿ ಒಂದು ರೌಂಡ್ ಹಾಕಿದರೆ ಅಷ್ಟೇ ಡಾಕ್ಯುಮೆಂಟ್ ಸೆಲೆಕ್ಟ್ ಆಗುತ್ತೆ. ಆಮೇಲೆ ಸೆಲೆಕ್ಟ್ ಟೆಕ್ಸ್ಟ್ ಅಂತ ಕೊಟ್ಟರೆ ಅಷ್ಟು ಸೆಲೆಕ್ಟ್ ಆಗುತ್ತೆ. ಮತ್ತೇನೇನು ಮಾಡ್ಬೋದು ಅಂತ ನೋಡೋಣ. ಈಗ ಮತ್ತೆ ಹೋಮ್ ಬಟನ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಕ್ಲಿಕ್ ಮಾಡಿಬಿಟ್ಟು ಈ ರೀತಿ ಒಂದು ಲೈನನ್ನು ಹಾಕಿದರೆ ಅಷ್ಟು ಟೆಕ್ಸ್ಟ್ ಸೆಲೆಕ್ಟ್ ಆಗುತ್ತೆ. ಸೆಲೆಕ್ಟ್ ಆದಮೇಲೆ ಅದನ್ನು ಕಾಪಿ ಅಂತ ಕಾಪಿ ಮಾಡಿಕೊಂಡು ಅದನ್ನು ಮತ್ತೆ ಪೇಸ್ಟ್ ಮಾಡ್ಕೋಬೋದು. ಪೇಸ್ಟ್. ಈ ರೀತಿ 2-3 ಮೆಥಡನ್ನು ಬಳಸಿ ನಾವು ಟೆಕ್ಸ್ಟನ್ನು ಅಂದರೆ ಡಾಕ್ಯುಮೆಂಟ್ ಮೇಲಿರ್ತಕ್ಕಂಥ ಅಥವಾ ಇಮೇಜ್ ಮೇಲಿರ್ತಕ್ಕಂಥ ಟೆಕ್ಸ್ಟನ್ನು ಕಾಪಿ ಮಾಡ್ಕೋಬೋದು. ಆಮೇಲೆ ಇಲ್ಲಿ ನಾವು ಎಡಿಟನ್ನು ಮಾಡ್ಬೋದು. ಇಲ್ಲಿ ನೋಡಿರಿ, ಇದರಲ್ಲಿದ್ದ ಗೊತ್ತಾಯಿತು. ಅದು ಸ್ವಲ್ಪ ಟೆಕ್ಸ್ಟ್ ಹೆಚ್ಚು ಕಡಿಮೆ ಆಗಿರುತ್ತೆ. ಅದನ್ನು ಅಲ್ಲಿ ಕರ್ಸರ್ ಇಟ್ಟು ಅದನ್ನು ಈ ರೀತಿ ಎಡಿಟ್ ಮಾಡ್ಕೋಬೋದು. ವಾಕ್ಯದಲ್ಲಿ ಅಂತ ಅದನ್ನು ಬ್ಯಾಕ್ ಸ್ಪೇಸ್ ಕೊಟ್ಟರೆ ಅಲ್ಲಿ ಸರಿ ಆಯಿತು. ಪ್ರತಿ ಅಂತಿದೆ, ಇಲ್ಲಿ ಪ್ರತಿ ಸರಿ ಉತ್ತರಕ್ಕೆ ಅಂತ ಅದು ಬೇರೆ ಬೇರೆ ಆಗಿಬಿಟ್ಟಿದೆ. ಕಾ ಆಯಿತು. ಮತ್ತು ಕಾ ಹಿಂದೆ ಇಟ್ಟು ಕರ್ಸರ್ ಇಟ್ಟು ಮತ್ತೆ ಬ್ಯಾಕ್ ಸ್ಪೇಸ್ ಕೊಟ್ಟರೆ
ಈ ರೀತಿ ಅಲ್ಲಿ ಎಡಿಟ್ ಮಾಡ್ಕೋಬೋದು. ಈ ಮೆಥಡನ್ನು ಬಳಸ್ಕೊಂಡು, ಈ 3 ಮೆಥಡಲ್ಲಿ ಯಾವುದಾದ್ರೂ ಒಂದು ಮೆಥಡನ್ನು ಬಳಸ್ಕೊಂಡು ಟೆಕ್ಸ್ಟನ್ನು ನೀವು ಕಾಪಿ ಮಾಡಿ ನಿಮಗೆ ಬೇಕಾದಲ್ಲಿ ಅದನ್ನು ಪೇಸ್ಟ್ ಮಾಡಿ ಅದನ್ನು ಎಡಿಟ್ ಮಾಡಿ ಬಳಸ್ಕೋಬೋದು.